ವೆಲ್ಕಮ್ ಬ್ಯಾಕ್ ಟು ಸ್ವಾದಾನಂದ್. ಈ ವಿಡಿಯೋದಲ್ಲಿ ಅಪ್ಪಟ ಮಂಡ್ಯ ಸ್ಟೈಲ್ ಉಪ್ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ನಮ್ಮ ಅಮ್ಮನ ರೆಸಿಪಿ. ತುಂಬಾ ಖಾರವಾಗಿರುತ್ತೆ, ಹಾಗೆ ಜೀರಿಗೆ ಮೆಣಸೆಲ್ಲ ಯೂಸ್ ಮಾಡಿರೋದ್ರಿಂದ ಕೆಮ್ಮು ನೆಗಡಿಗೆಲ್ಲ ತುಂಬಾ ಒಳ್ಳೆಯದು. ಸೊ ಟ್ರೈ ಮಾಡಿ. ಎಣ್ಣೆ ಹಾಕ್ಕೊಳ್ದೆ ಒಂದು ಪ್ಯಾನಿಗೆ ಒಣಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗೋ ತನಕ ಹುರ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ಅದಕ್ಕೆ ನಾನು ಜೀರಿಗೆ ಮೆಣಸು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಕಪ್ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಅಂದರೆ ಆ ಮಸಾಲೆಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಬೇಕು. ಈಗ ನಾನು ಮೊಳಕೆ ಕಟ್ಟಿದ ಕಾಳು ತೊಗೊಂಡಿದ್ದೀನಿ. ಕಾದಿರೋ ಬಿಸಿನೀರಿಗೆ ನಾನು ಮೊಳಕೆ ಕಟ್ಟಿದ ಕಾಳನ್ನ ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ಅರ್ಧ ಕಾಳು ಬೆಂದ ಮೇಲೆ ನಾನು ಸೊಪ್ಪು ತೊಗೊತೀನಿ. ದಂಟಿನ ಸೊಪ್ಪು ತೊಗೊಂಡಿದ್ದೀವಿ. ಕಾಳು ಅರ್ಧ ಬೆಂದ ಮೇಲೆ ಸೊಪ್ಪು ಹಾಕಿ ಬೇಯಿಸಿದ್ರೆ ಎರಡು ಸಮವಾಗಿ ಬೇಯುತ್ತೆ. ಇಲ್ಲಾಂದರೆ ಒಂದು ಬೇಗ ಬೇಯೋದು, ಒಂದು ತುಂಬ ಸ್ಮ್ಯಾಶಿ ಆಗೋದು ಆಗುತ್ತೆ. ಸೊ ಈಗ ಇದನ್ನು ಬಸ್ಕೋಬೇಕು. ನೀರು ಸಪ್ರೇಟ್, ಹಾಗೆ ಕಾಳು ಮತ್ತು ಸೊಪ್ಪು ಸಪ್ರೇಟ್ನ ಮಾಡ್ಕೋಬೇಕು. ಹಾಗೆ ಈ ನೀರೇ ಇಂಪಾರ್ಟೆಂಟು, ಇದನ್ನು ಬಿಸಾಕಕ್ಕೆ ಹೋಗಬೇಡಿ. ಇದನ್ನು ನೀಟಾಗಿ ಸೋಸ್ಕೊಂಡ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ನಾನು ಆಗಲೇ ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದೇ ನಮ್ಮ ಸ್ಟೈಲ್ ಎತ್ತು ಖಾರ. ಸೊ ಈಗ ಅದಕ್ಕೆ ನಾನು 2 ಸೌಟಷ್ಟು ಕಾಳನ್ನ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಮಂಡ್ಯ ಸೈಡೆಲ್ಲ ಮಾಡೋದು ಎತ್ತು ಖಾರ ಮಾಡಿ ಆ ನೀರನ್ನ ಸಪ್ರೇಟು, ಖಾರ ಸಪ್ರೇಟ್ ಇಟ್ಕೊಂಡು ತಿಂತೀವಿ. ಬಟ್ ಈ ಸೈಡ್ ಅವ್ರಿಗೆ ಅದೆಲ್ಲ ಅಭ್ಯಾಸ ಇರೋದಿಲ್ಲ. ಸೊ ಮಿಕ್ಸ್ ಮಾಡಿ ನಾವು ಕುದಿಸ್ಬಿಡ್ತೀವಿ. ಸೊ ಆಗ ಸಾರು ರೆಡಿ ಆಗುತ್ತೆ. ಸೊ ನಾವು ಮಾಡ್ಕೊಂಡಿರೋ ಪೇಸ್ಟ್ನ ಅದೇ ಪಾತ್ರೆಗೆ ನಾನು ಹಾಕ್ಕೊಂಡು ನಾನು ಏನು ಇಟ್ಕೊಂಡಿದ್ದೀನಿ ವಾಟರು, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸಾಲ್ಟು ನಾನು ಇದು ಕಾಳು ಬೇಯುವಾಗೆ ಹಾಕ್ಕೊಂಡಿದ್ನಲ್ಲ, ಸೊ ಅದಕ್ಕೆ ನಾನು ಮತ್ತೆ ಸಾಲ್ಟ್ ಹಾಕ್ಕೊಳ್ಳಲ್ಲ. ಬಟ್ ನೀವು ಬೇಕಿದ್ದರೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಇದನ್ನು 8ರಿಂದ 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಕಾಳನ್ನ. ಸಿಂಪಲ್ ಒಗ್ಗರಣೆ. ಜಸ್ಟ್ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನಾವು ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಬಾರ್ದು. ಅಂದರೆ ಈ ಸಾರಿಗೆ ಅದು ಟೇಸ್ಟ್ ಕೊಡೋದಿಲ್ಲ. ಒಣಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ತೊಗೊಂಡಿದ್ದೀವಿ. ನಾವು ಇದನ್ನು ಸಣ್ಣ ಈರುಳ್ಳಿ ಬರುತ್ತಲ್ಲ, ಊರಿನ ಕಡೆ ಎಲ್ಲ ಯೂಸ್ ಮಾಡ್ತಾರಲ್ಲ, ಆ ಈರುಳ್ಳಿನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಈರುಳ್ಳಿಗಿಂತ ಇದು ಅಂತ. ಇಲ್ಲಾಂದರೆ ನಾರ್ಮಲ್ ಈರುಳ್ಳಿನೂ ಹಾಕ್ಕೊಬೋದು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫುಲ್ಲು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಂಗೆ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಇಟ್ಕೊಂಡಿರೋ ಕಾಳು ಸೊಪ್ಪು ಏನಿರುತ್ತೆ ಅದನ್ನು ಇದರೊಳಗೆ ಹಾಕಿ 2 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ವಾಟರ್ ಕಂಟೆಂಟ್ ಇದ್ದರೆ ಅದೆಲ್ಲ ಇಂಬ್ರೂವ್ ಆಗಲಿ ಅಂತ 2 ನಿಮಿಷದ ತನಕ ಈ ಥರ ಹುರಿಯಿರಿ. ಅದಾದಮೇಲೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿನ ನೀವು ಹಾಕ್ಕೋಬೋದು. ನಾನಿಲ್ಲಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ. ಯೂಶ್ವಲಿ ಎಲ್ಲ ಪಲ್ಯಕ್ಕೂ ನಾನು ಕಾಯಿ ತುರಿ ಹಾಕ್ತೀನಿ, ತುಂಬಾ ಟೇಸ್ಟ್ ಬರುತ್ತೆ. ಹಾಕ್ಕೊಳ್ಳಿ. ಆ್ಯಂಡ್ ಸಾಲ್ಟ್ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಸಾಲ್ಟ್ ನಾವೇನಾದರೂ ಕಮ್ಮಿ ಹಾಕಿದರೆ ಸರಿ ಆಗುತ್ತೆ. ಹಾಗೆ ಪಕ್ಕದಲ್ಲಿ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇದೇ ರೀತಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋ ಉಪ್ಸಾರು ಖಾರ ಹಾಗೆ ಸೊಪ್ಪು ಮಾಡೋದು. ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.